ಆಗಿರಬಹುದು ಇಡೀ ವಿಶ್ವದಾದ್ಯಂತ ಹೊಸ ವರ್ಷದ ಅದ್ಧೂರಿತನ ಯಾವ ರೀತಿ ಇದೆ ಅಂತ ಅದೇ ರೀತಿ ನಮ್ಮ ಪಬ್ಲಿಕ್ ಟಿವಿಯಲ್ಲೂ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಹೊಸ ಆಶಾವಾದದೊಂದಿಗೆ 2024 ಬರಮಾಡ್ಕೊಳ್ಳೋದಕ್ಕೆ ನಾವು ರೆಡಿ ಇದ್ದೀವಿ. ನಂತರನೇ ನೀವು ಕೂಡ ಮನೆಯಲ್ಲಿ ಕೂತ್ಕೊಂಡು ನ್ಯೂ ಇಯರ್ ಅನ್ನ ಎಂಜಾಯ್ ಮಾಡೋಣ, ಹೊಸ ವರ್ಷವನ್ನ ಎಲ್ಲೆಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ನೋಡಬೇಕು ಅಂತ ಅನ್ಕೊಳ್ತಾ ಇದ್ರೆ ಪಬ್ಲಿಕ್ ಟಿವಿ ಇಸ್ ಅ ಗ್ರೇಟ್ ಸೊಲ್ಯೂಷನ್ ನಿಮಗೆ. ಬಿಕಾಸ್ ನಮ್ಮಲ್ಲಿ ಎಲ್ಲೆಲ್ಲಿ ಪಾರ್ಟಿಯ ವೈಬ್ಸ್ ಜಾಸ್ತಿ ಇದೆ, ನ್ಯೂ ಇಯರ್ನ ಸೆಲೆಬ್ರೇಷನ್ ಹೇಗಿದೆ, ಜೊತೆಗೆ ಪ್ರತಿ ಏರಿಯಾಗಳಲ್ಲಿ ಯಾವ ಏರಿಯಾದಲ್ಲಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಆಗ್ತಾ ಇದೆ, ಎಲ್ಲಿ ಜನ ಕಿಕ್ಕೇರಿಸಿಕೊಂಡು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ನಾನು ಮತ್ತೆ ವಿದ್ಯಾ ಕೊಡ್ತೀವಿ. ವಿದ್ಯಾ, ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ನ್ಯೂ ಇಯರ್ ಬೆಂಗಳೂರು ನೋಡಕ್ಕೆ? ಎಕ್ಸೈಟ್ ಆಗಿದ್ದೀನಿ ನಾನು. ಪಾರ್ಟಿ ಮೂಡ್ ಸ್ವಿಚ್ ಆನ್ ಆಗಿದೆಯಾ ಹೇಗಿದೆ ಅಂತ ನೋಡಕ್ಕೆ ಎಕ್ಸೈಟ್ ಆಗ್ತಾ ಇದ್ದೀನಿ. ನೀವು ಕೂಡ ವಂಡರ್ಫುಲ್ ಆಗಿ ಡ್ರೆಸ್ ಆಗಿದ್ದೀರಾ, ಪಾರ್ಟಿ ಮೂಡ್ ಇಲ್ಲೇ ಕಾಣಿಸ್ತಾ ಇದೆ ನನಗೆ. ನಿಮ್ಮ ಬಗ್ಗೆ ಹೇಳಬೇಕಾ ಮಮತಾ? ಓಕೆ, ಸೊ ನಮ್ಮಿಬ್ಬರ ಜೋಶ್ ನೋಡಿದ್ರಿ. ನಮ್ ತರಾನೇ ಇನ್ನು ಬೆಂಗಳೂರಿನ ಅದು ಕೂಡ ಪಾರ್ಟಿ ಝೋನ್ ಅಂತ ನಾವೇನ್ ಕರಿತೀವಿ, ಈಗಷ್ಟೇ ವಿದ್ಯಾ ಹೇಳ್ತಾ ಇದ್ರಲ್ಲ ಬ್ರಿಗೇಡ್ ರೋಡ್, MG ರೋಡ್ ಅಲ್ಲೆಲ್ಲ ನಾವಿಲ್ಲಿಂದ ಡೈರೆಕ್ಟ್ ಆಗಿ ನಿಮಗೆ ರಿಪೋರ್ಟ್ ಕೊಡ್ತೀವಿ ಹೇಗಿದೆ ಅಲ್ಲಿನ ಸಿಚುವೇಶನ್, ಜನ ಎಷ್ಟು 7 ಗಂಟೆಗೆ ಜನ ಬಂದ್ಬಿಟ್ಟಿದ್ರು. ಇಷ್ಟೊತ್ತಲ್ಲಂತೂ ಒಂಥರ ಬಹುಶಃ ನಾವು ನಿರೀಕ್ಷಣೆ ಮಾಡಕ್ ಆಗಲ್ವಂತ ಅಷ್ಟ್ರ ಮಟ್ಟಿಗೆ. ಬರೀ ಯೂತ್ಸ್ ಇಲ್ಲ ಮಮತಾ, ಈ ಸಲ ನೀವು ನ್ಯೂಸ್ ಮಾಡ್ಬೇಕಾದ್ರೆ ನೋಡ್ತಿದ್ರಿ ಫ್ಯಾಮಿಲಿ ಎಲ್ಲ ಬರ್ತಿದೆ, ಪುಟಾಣಿ ಮಕ್ಳನ್ನೆಲ್ಲ ಕರ್ಕೊ ಬಂದಿದ್ದಾರೆ. ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. 2023ಗೆ ಬಾಯ್ ಹೇಳಿ 24ಗೆ ಹಾಯ್ ಹೇಳುವಂತಹ ಸಮಯ. ಬಟ್ ನಮ್ಮ ರಾಜಧಾನಿ ಬೆಂಗಳೂರು ಮಾತ್ರ ನಾವು ಈ ಸಂದರ್ಭದಲ್ಲಿ ಮಧುವಣಗೀತೆ ಅಂತ ಹೇಳೋದು ಬೇಡ. ಬಿಕಾಸ್ ತುಂಬಾ ವೆಸ್ಟರ್ನ್ ಆಗಿ ಮಾಡರ್ನ್ ಆಗಿ ರೆಡಿ ಆಗಿದೆ ಬೆಂಗಳೂರು. ಸಖತ್ ಕಲರ್ಫುಲ್ ಆಗಿ ಲೈಟಿಂಗ್ಸ್ ಗಳಿಂದ ಜನರನ್ನ ಒಂದ್ ರೀತಿ ಕೈ ಬೀಸ್ ಕರಿತಾ ಇದೆ, ಬನ್ನಿ ಬನ್ನಿ ಪಾರ್ಟಿ ಸೆಲೆಬ್ರೇಟ್ ಮಾಡೋಣ ಅಂತ. ಆ ಎಕ್ಸೈಟ್ ಅಲ್ಲಿ ನಾನಿದ್ದೀನಿ ಮಮತಾ. ಸೂಪರ್. ಸೊ ನಿಮ್ಮ ನ್ಯೂ ಇಯರ್ ರೆಸಲ್ಯೂಷನ್ ಏನು ಅಂತ, ಏನನ್ನ ಈ ವರ್ಷ ಕಂಟಿನ್ಯೂ ಮಾಡ್ಕೊಂಡು ಅಂದ್ರೆ 2024 ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಂತ ಇದ್ದೀರಾ? ಎಲ್ಲಾನು ಆನರ್ ಎಲ್ಲ ಹೇಳಕ್ಕಾಗಲ್ಲ. ಈಗ ಹೆಂಗಿದೀವೋ ಹಂಗೆ ದೇವರ ಫಸ್ಟ್ ಎಲ್ರಿಗೂ ಆರೋಗ್ಯ ಒಂದ್ ಕೊಟ್ಬಿಡ್ಲಿ. ಆರೋಗ್ಯ ಒಂದ್ ಕೊಟ್ಕೊಂಡು ಈಗ ಹೆಂಗಿತ್ತು ಹಂಗೆ ಕರ್ಕೊಂಡು ಹೋಗ್ಬಿಟ್ರೆ ಸಾಕಪ್ಪ ಅನ್ನೋಂಗ್ ಆಗ್ಬಿಟ್ಟಿದೆ. ಎಲ್ರಿಗೂ ಅದೇ ಬೇಕಲ್ವ ಈಗ. ಎಲ್ರು ಕೂಡ ಹಣ ಬೇಕು ಅಂತಿಲ್ಲ, ಆರೋಗ್ಯನೇ ಬೇಕು ಅಂತಿದ್ದಾರೆ. ಎಸ್, ಅದೇ ಜೋಶಲ್ಲಿ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಮೇನ್ಲಿ ಬೆಂಗಳೂರು ಹೆಂಗಿದೆ ಅಂತ ನೋಡಕ್ಕೆ. ಬೆಂಗಳೂರು ಅಲ್ವಾ ಶುರು ಆಯ್ತಲ್ಲ, ಬಾಯ್ ಬಾಯ್ 2023, ಹಾಯ್ ಹಾಯ್ 2024 ಅನ್ನೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷಾಚರಣೆಗೆ ಕ್ಷಣಗಣನೆ ಆರಂಭ ಆಗಿದ್ದು ಜನರ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದಾರೆ. ಹೊಸ ವರ್ಷ, ನವೋಲ್ಲಾಸ, ಸಂಭ್ರಮ. MG ರೋಡ್, ಬ್ರಿಗೇಡ್ ರೋಡ್ ಜಗಮಗಿಸ್ತಾ ಇದೆ. ಚರ್ಚ್ ಸ್ಟ್ರೀಟ್ ಕೂಡ ಅಷ್ಟೇ, ಕೋರಮಂಗಲ ಕೂಡ ಅಷ್ಟೇ. ಹಾಡು, ಕುಣಿತ, ಪಾರ್ಟಿ ಸ್ಪಾಟ್ಗಳೆಲ್ಲವೂ ಲಕ ಲಕ ಅಂತ ಇದೆ. DJ ಹಾಡಿಗೆ ಜನ ಈಗಾಗಲೇ ತಲೆ ದೂಕ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀರಿ. ಇದಾவது ಒಂದ್ ರೋಡ್ ಅಂತಲ್ಲ, ಬೆಂಗಳೂರಿನಲ್ಲಿ ಪಾರ್ಟಿ ರೋಡ್ ಅಂತ ಕರೆಸ್ಕೊಳ್ಳೋ ಎಲ್ಲಾ ರೋಡ್ನಲ್ಲೂ ಹಿಂಗೆ ಜನ ತುಂಬಿ ತುಳುಕ್ತಾ ಇದ್ದಾರೆ.
ಜೋಶ್ ನೋಡ್ತಾ ಇದ್ದೀರಾ ವಿದ್ಯಾ ಹೆಂಗಿದೆ ಅಂತ. ನಮ್ಮಿಬ್ಬರು ಇಲ್ಲಿ ಕಟ್ಟಾಗ್ದಂಗೆ ಆಗ್ಬಿಟ್ಟಿದೆ. ನಮ್ಗೆ ಹೋಗಿ ಡ್ಯಾನ್ಸ್ ಮಾಡ್ಬೇಕು ಮ್ಯೂಸಿಕ್ಗೆ ಅಂತ ಅನಿಸ್ತಾ ಇದೆ ನೋಡಿ. ಬಟ್ ರಿಪೋರ್ಟಿಂಗ್ ಕೊಡೋದು ಯಾರು, ಹಾಗಾಗಿ ಇಬ್ರು ಕೂಡ ಆದಷ್ಟು 1 o'clock ತನಕ ಕಂಪ್ಲೀಟ್ ಇದೇ ಜೋಶಲ್ಲಿ ಲೈವ್ ನ ಕೊಡ್ತಾ ಹೋಗೋಣ, ಹೇಗೆ ಇದೆ ಎಲ್ಲೆಲ್ಲಿ ಅಂತ ಹೇಳ್ತಾ ಹೋಗೋಣ. ಈಗ ಆಲ್ಮೋಸ್ಟ್ ರೋಡ್ಗಳನ್ನ ಮತ್ತೆ ಪಬ್ ಒಳಗೂ ಕೂಡ ನೋಡ್ತಾ ಇದ್ವಿ, ಹೆಣ್ಮಕ್ಳು ಸಿಕ್ಕಾಪಟ್ಟೆ ಬೆಂದಾಸ್ ಆಗಿ ಡಾನ್ಸ್ ಮಾಡ್ತಿದ್ದಾರೆ. ಅದನ್ನ ನೋಡಿದಾಗ್ಲೇ ಅನ್ಸಿದ್ದು ಫ್ಯಾಮಿಲಿ ಜೊತೆಗೆ ಬಂದಿದ್ದಾರಲ್ವಾ. ಬಟ್ ನೆವರ್ ಮೈಂಡ್, ನಾವ್ ಇಲ್ಲೇ ಕುತ್ಕೊಂಡು ಅದನ್ನ ಎಂಜಾಯ್ ಮಾಡ್ತಾ ಇದೀವಿ. ನಮ್ ತರನೇ ನಮ್ ವೀವರ್ಸ್ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಇದೇ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಅದರಲ್ಲೂ ಪ್ರವಾಸಿಗರ ಸ್ವರ್ಗ ಅಂತ ಕರೆಯುವಂತಹ ಪ್ರತಿ ಜಿಲ್ಲೆಗಳ ಕಾರವಾರ ಇರ್ಬೋದು ಅಥವಾ ಉತ್ತರ ಕನ್ನಡದ ಅನೇಕ ಭಾಗಗಳು ಅಲ್ವಾ. ನೀವ್ ಅದನ್ನ ಹೇಳೋದು ಮರೆಯಲ್ಲ, ನಂಗೆ ಗೊತ್ತು. ಅದ್ರ ಜೊತೆಗೆ ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ನಾನು ಹೇಳೋದು ಸೊ ಅಲ್ಲೆಲ್ಲ ಕೂಡ ಅಷ್ಟೇ ಇದೇ ರೀತಿಯಾದಂತಹ ಜೋಶ್ ಇದೆ. ಬಿಕಾಸ್ ಕೇವಲ ಕ್ಯಾಲೆಂಡರ್ ಮಾತ್ರ ನಾವು ಸಾಮಾನ್ಯವಾಗಿ ಹೊಸ ವರ್ಷದಂದು ಬದಲಾಯಿಸಲ್ಲ, ಹೊಸ ಆಶಾವಾದ ಹೇಳ್ಬೋದು ನಾವು ಅಷ್ಟೇ. ಕ್ಯಾಲೆಂಡರ್ ಅಷ್ಟೇ ಚೇಂಜ್ ಆಗೋದು ಅಂತ ಇಲ್ಲ. ಪಾರ್ಟಿ ಮೂಡ್ ಸ್ವಿಚ್ ಆನ್ ಆಗೋದು ಈ ಟೈಮ್. ಹೌದು, ಯುಗಾದಿ ನಾವು ಒಂದ್ ರೀತಿ ಅದೊಂದ್ ರೀತಿ ಸೆಲೆಬ್ರೇಟ್ ಮಾಡ್ತೀವಿ, ಇದನ್ನ ಇನ್ನೊಂದ್ ರೀತಿ ಸೆಲೆಬ್ರೇಟ್ ಮಾಡ್ತೀವಿ. ಹೌದು, ಎಕ್ಸಾಕ್ಟ್ಲಿ. ಸೊ ನಮ್ಗೊಂದು ಹೊಸ ಹೋಪ್ ಇರುತ್ತೆ, ಈ ವರ್ಷ ಇಂಥದನ್ನ ಮಾಡ್ಬೇಕು, ಇನ್ನೂ ನಮ್ಮ ವೃತ್ತಿ ಜೀವನದಲ್ಲಿ ಇನ್ನಷ್ಟು ಉತ್ತುಂಗಕ್ಕೆ ಏರ್ಬೇಕು, ಬಿಡ್ತೀವೋ ಅನ್ಕೊಳ್ಳೋದಂತೂ ಅನ್ಕೊಳ್ತೀವಿ ಅಲ್ವಾ. ಸೊ ಇನ್ನಷ್ಟು ನಮ್ಗೆ ಕೌಟುಂಬಿಕವಾಗಿ ಕೂಡ ನಮ್ಗೆ ಒಂದಷ್ಟು ಒಳ್ಳೇದಾಗ್ಲಿ ಅಂತ ಆಶಿಸೋರಿದ್ದಾರೆ. 2023 ಕೆಲವರಿಗೆ ಹೆಮ್ಮೆ ತಂದಿರುತ್ತೆ, ನಾನು ಈ ಸಾಧನೆ ಮಾಡಿದೆ ಅಂತ. ಬಟ್ 2024ಕ್ಕೆ ಇನ್ನೂ ಕೆಲವರು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಟ್ಕೊಂಡಿರ್ತಾರೆ, ಅದೆಲ್ಲ ಆಗುತ್ತೆ ಅನ್ನೋ ಒಂದು ಜೋಶ್ ನೊಂದಿಗೆ ಕಾಲಿಡ್ತಾ ಇದಾರಲ್ಲ, ಹೀಗಾಗಿ ಸ್ವಲ್ಪ ಕುತೂಹಲ ನನ್ಗಂತೂ ಅಂತ. ಹೌದು, ಇನ್ನು ಈಗ ಆಲ್ರೆಡಿ ನಾವು ಒಂದಷ್ಟು ರೋಡ್ಗಳನ್ನ ತೋರಿಸಿದ್ವಿ ಹೇಗೆ. ಈಗ ಆಕ್ಚುಲಿ ನೋಡಿ, ಈ ಚಿಕ್ಕಮಗಳೂರು ನೀವು ಹೇಳ್ದಂಗೆ ಮಂಗಳೂರು, ಇವ್ರಿಗೆಲ್ಲ ಒಂದ್ ರೀತಿ ಬೆಂಗಳೂರಲ್ಲಿ ಹೇಗಪ್ಪ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದಿರುತ್ತೆ. ಬಿಕಾಸ್ ಆ ಕಡೆ ಎಲ್ಲ ತುಂಬಾ ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಇಲ್ಲಿ ಹಾಗಲ್ಲ, 31st ಆಗ್ತಿದೆ ಅಂತಿದ್ದಂಗೆ ಲೈಟಿಂಗ್ಸ್ಗಳು, ಆ ಲೈಟಿಂಗ್ಸ್ ನೋಡಕ್ಕೆ ಚಂದ ನಿಜ ಅಂತ ಹೇಳಿದ್ರೆ. ಕ್ರೌಡ್ ಕೂಡ ಸೇರಿರುತ್ತೆ. ನಮಗೆ ನೀವ್ ಯಾರು ಅಂತ ಗೊತ್ತಿರಲ್ಲ, ನಿಮ್ಗೆ ನಾವ್ ಯಾರು ಅಂತ ಗೊತ್ತಿರಲ್ಲ, ಎಲ್ಲ ಪರಿಚಯ ಒಂದ್ ರೀತಿ ಕುಣಿಬೇಕು, ಜೋಶ್ ಹೆಚ್ಚಾಗುತ್ತೆ. ಓಕೆ, ಇದು ನಿಜವಾದ ನ್ಯೂ ಇಯರ್ ಅಪ್ಪ ಅನ್ನೋ ರೀತಿಯಲ್ಲಿ ಆ ವೈಬ್ಸ್ ಬಂದ್ಬಿಡುತ್ತೆ. ಆಲ್ರೆಡಿ ಪಾರ್ಟಿ ಮೋಡ್ ಸ್ವಿಚ್ ಆನ್ ಆಗಿದೆ. ಫುಲ್ ಹೆಣ್ಮಕ್ಳೆಲ್ಲ ಬೆಂದಾಸ ಕುಡಿತಾ ಇದ್ದಾರೆ. ಒಂದೇ ಒಂದ್ ಅಂದ್ಕೊಳ್ಳೋದು, ಯಾವುದೇ ರೀತಿ ಅವಾಂತರಗಳು ಆಗ್ಬಾರ್ದಪ್ಪ ಅಂತ. ಎಸ್, ಈಗ ಇನ್ ಮುಂದಕ್ಕೆ ನೋಡ್ತಾ ಹೋಗೋಣ ಅಂತ, ಎಲ್ಲೆಲ್ಲಿ ಹೇಗಿದೆ ಅಂತ. ಓಕೆ, ಇನ್ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಒಂದ್ ಕಡೆ ಸಿಕ್ಕಾಪಟ್ಟೆ ಚೆನ್ನಾಗಿ ಸೆಲೆಬ್ರೇಷನ್ ಆಗಿದೆ ಅಂತೆ. ನನ್ ಕಲಿಗ್ ರಾಗು ಒಂದು ವಾಕ್ ಥ್ರೂ ನ ಇಟ್ಕೊಂಡು ರೆಡಿ ಆಗಿದ್ದಾರಲ್ವಾ, ಮಾತಾಡ್ಸೋಣ, ನೋಡೋಣ ಹೆಂಗಿದೆ ಏನ್ ಕತೆ ಅಂತ. ಒಂದು ವಾಕ್ ಥ್ರೂ ಇದೆ, ಅವ್ರನ್ನ ಮಾತಾಡ್ಸೋಕ್ಕೂ ಮುಂಚೆ ಒಂದು ವಾಕ್ ಥ್ರೂ ನೋಡ್ಬಿಡೋಣ. ಸೊ ಬರ್ತಾ ಇದೇನು ಹೊಸ ವರ್ಷಕ್ಕೆ ಆಗಮನಕ್ಕೆ ಕ್ಷಣಗಳಲ್ಲಿ ಆರಂಭ ಆಗಿದೆ. ನಾನೀಗ ಮ್ಯೂಸಿಯಂ ರಸ್ತೆಯಲ್ಲಿರುವಂತಹ ಒಂದು ಮಾಲ್ನ ಮುಂಭಾಗದಲ್ಲಿದ್ದೇನೆ. ಈಗಾಗಲೇ ಯುವ ಸಮೂಹದ ಸಂಭ್ರಮಾಚರಣೆ ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ. ತಮ್ಮದೇ ರೀತಿಯಲ್ಲಿ ವಿಶಿಷ್ಟವಾಗಿ ಜೈಕಾರಗಳನ್ನು ಕೂಗೋದ್ರ ಜೊತೆಗೆ ಹಾಡುಗಳನ್ನು ಆಡೋದ್ರ ಜೊತೆಗೆ ಸಂಭ್ರಮಾಚರಣೆಯನ್ನ ಆಚರಿಸಿದ್ರೆ RCB ಅನ್ನೋ ಘೋಷಣೆ ಹೊಸ ವರ್ಷದಲ್ಲೂ ಸಹ ಕೇಳಿ ಬರ್ತದೆ. ದೊಡ್ಡ ಮಟ್ಟದಲ್ಲಿ ಯುವ ಸಮೂಹ ಸಂಭ್ರಮವನ್ನ ಮಾಡ್ತದೆ. ನಾನು ಕೆಲವೊಬ್ಬರನ್ನ ಮಾತಾಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಹೊಸ ವರ್ಷವನ್ನ ಬರಮಾಡ್ಕೊಳ್ಕೋದಕ್ಕೆ ರೆಡಿ ಆಗಿದ್ದೀರಿ, ಏನ್ ಹೇಳ್ತೀರಿ? ನ್ಯೂ ಇಯರ್ಗೆ ಫುಲ್ ಎಂಥೂಸಿಯಾಸ್ಟಿಕ್ ಆಗಿದ್ದೀವಿ. ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಪ್ರತಿ ವರ್ಷ ಇಲ್ಲೇ ಬರ್ತಾ ಇದ್ವಿ, ಹೇಗೆ? ಇಲ್ಲ, ಫಸ್ಟ್ ಟೈಮ್ ಬಂದಿರೋದು ನಾವು ಬೆಂಗಳೂರಿಗೆ. ಮೈಸೂರವರು ನಾವು ಆಕ್ಚುಲಿ ಸುಮ್ಮನೆ ಹೆಂಗಿರುತ್ತೆ ಕ್ರೌಡ್ ಅಂತ ನೋಡಕ್ ಬಂದಿದ್ದೀವಿ ಇಲ್ಲಿಗೆ. ಎಷ್ಟು ಖುಷಿ, ಎಷ್ಟು ಜೋಶಲ್ಲಿದ್ದೀರಿ ಈಗ ನ್ಯೂ ಇಯರ್? ಜೋಶಲ್ಲಿದ್ದೀವಿ, ತುಂಬಾ ಜೋಶಲ್ಲಿದ್ದೀವಿ. ಏನ್ ಹೇಳ್ತೀರಿ? ಹೊಸ ವರ್ಷ ಬರ್ತಾ ಇದೆ, ನಿಮ್ದೇ ಆದಂತ ಒಂದು ಹೊಸ ಏಮ್ ಇರುತ್ತೆ, ಏನ್ ಹೇಳ್ತೀರಿ? ಹೊಸ ವರ್ಷ ಎಲ್ಲ ಕನ್ನಡದಲ್ಲಿ ಮಾತಾಡೋಣ, ಎಲ್ಲ ಕನ್ನಡದವರಾಗಿರ್ಬೇಕು ನಾವು, ಅಷ್ಟೇನೇ. ಜೈ ಕರ್ನಾಟಕ ಮಾತೆ. ನೋಡ್ತಾ ಇದ್ರಿ ಇಲ್ಲಿರುವಂತಹ ವ್ಯವಸ್ಥೆಗಳು, ಇಲ್ಲಿರುವಂತಹ ಲೈಟಿಂಗ್ಸ್ ಇರ್ಬೋದು, ಪೊಲೀಸ್ ವ್ಯವಸ್ಥೆ, ಏನ್ ಅನ್ಸುತ್ತೆ ಎಲ್ಲ ನೋಡಿದ್ರೆ? ಎಲ್ಲ ಚೆನ್ನಾಗಿದೆ. ಇವಾಗ ಎಲ್ಲ ಕನ್ನಡ ಬೋರ್ಡ್ಸ್ ಇರಬೇಕು, ಎಲ್ಲ ಕರ್ನಾಟಕ ಖುಷಿ ಆಗ್ತಾ ಇದೆ. ಹೇಳಿ. ಕನ್ನಡ ಮಾತಾಡೋರು ಕಮ್ಮಿ ಆಗಿದ್ದಾರೆ. ಕನ್ನಡ ಜಾಸ್ತಿ ಮಾತಾಡಬೇಕು, ಕನ್ನಡ ಬೆಳೆಸ್ಬೇಕು, ಉಳಿಸ್ಬೇಕು. RCB ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ. ಸೂಪರ್, ಸಿಕ್ಕಾಪಟ್ಟೆ ಮನ್ಸಿಗೆ ತಾಕ್ತು. ನಮ್ಮ ನ್ಯೂ ಇಯರ್ ಪಾರ್ಟಿಲಿ ಕನ್ನಡ ಸ್ವಲ್ಪ ಹೈಪ್ ಮಾಡ್ತಿದ್ದಾರೆ. RCB ಅಂತ ಕೂಗ್ತಾ ಜೈ ಇದ್ದಾರೆ. RCB ಅಂತ. ಎಂತ ಲಾಯಲ್ ಫ್ಯಾನ್ಸ್ RCB ಗೆ ಅಂತ ಅಲ್ವಾ. ನ್ಯೂ ಇಯರ್ ಅಲ್ಲೂ ಕೂಡ ಮರಿತಾ ಇಲ್ಲ. ನಾವು ಪಾರ್ಟಿನೂ ಮಾಡ್ತೀವಿ, ನಾವು RCB ಟೀಮ್ಗೂ ಕೂಡ ಜೈಕಾರ ಹೇಳ್ತೀವಿ. ನಮ್ ರಾಘು ಒಂದು ವಾಕ್ ಥ್ರೂ ಕೊಟ್ಟಿದ್ದಾರೆ. ವಾಕ್ ಥ್ರೂ ನೆಪದಲ್ಲಿ ಅವರು ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ ರಿಪೋರ್ಟರ್ಸ್ ಎಲ್ಲ ಸ್ಥಳಗಳಲ್ಲಿ ನಮ್ ಇದೊಂದೇ ಅಂತಲ್ಲ, ಇನ್ನೂ ಹಲವು ಪ್ಲೇಸ್ಗಳಲ್ಲಿ ಹೇಗೆ ಜನ ಹೇಗೆ ಸೇರಿದ್ದಾರೆ, ಕ್ರೌಡ್ ಹೇಗಿದೆ, ಪಾರ್ಟಿ ಹೇಗೆ ನಡೀತಾ ಇದೆ, ಲೈಟಿಂಗ್ಸ್ಗಳು ಹೇಗಿದೆ, ಇವೆಲ್ಲವನ್ನ ತೋರಿಸ್ತಾ ಹೋಗ್ತೀವಿ. ಬರೀ ಬೆಂಗಳೂರು ಅಂತಿದೀವಿ ಅನ್ಕೋಬೇಡಿ, ರಾಜ್ಯದ ಮೂಲೆಯಲ್ಲೂ ಕೂಡ ಸೆಲೆಬ್ರೇಷನ್ ಹೇಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೊಸ ವರ್ಷ ಇನ್ನೇನು 12 ಗಂಟೆ ಶುರು ಆಯ್ತು ಅನ್ನೋ ತನಕ ಕೂಡ ಬಿಡಲ್ಲ. ಪ್ರತಿ ನಿಮಿಷವನ್ನು
ಎಲ್ಲೆಲ್ಲಿ ಏನೇನಾಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಮಮತಾ, ನೀವು ನನ್ನ ಕೇಳ್ತಾ ನೀವು ಹೇಳಲೇ ಇಲ್ಲ ನಿಮ್ ರೆಸಲ್ಯೂಷನ್ ಏನು ಅಂತ. ಸೆಲೆಬ್ರೇಷನ್ ಕೇಳ್ತೀನಿ ಅದಕ್ಕಿಂತ ಮುಂಚೆ ನೋಡಿ ನಾವು ಹೇಳಿದ್ವಿ, ಈಗ ಶುರು ಆಡೋಕ್ಕಿಂತ ಮುಂಚೆನೆ ಹೇಳಿದ್ವಿ ಎಲ್ಲೂ ಅವಾಂತರಗಳು ಆಗದೆ ಇದ್ರೆ ಸಾಕಪ್ಪ ಅಂತ. ಬಟ್ ಇಲ್ಲ, ಹಾಗಾಗ್ತಿಲ್ಲ. ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಗಲಾಟೆಗಳು ಆಗ್ತಿದ್ಯಂತೆ. ಹೆಣ್ಮಕ್ಳು ಈ ಸಲ ಕ್ರೌಡ್ ಜಾಸ್ತಿನೇ ಸೇರಿದೆ. ಬಟ್ ಹೆಣ್ಮಕ್ಳಿಗೂ ಸಪರೇಟ್ ಆಗಿ ಏನೇನೋ ಲಾ ತಂದಿದಾರಪ್ಪ. ಪ್ರೇಯಸಿ ಜೊತೆ ಅಸಭ್ಯ ವರ್ತನೆ, ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಈ ತರದೇನು ಆಗ್ಬಾರ್ದು ಅನ್ಕೊಳ್ತಿದ್ವಿ. ಬಟ್ ಇಲ್ಲ, ಪ್ರಿಯತಮನಿಂದ ಅಪರಿಚಿತ ವ್ಯಕ್ತಿಗೆ ಧರ್ಮದೇಟು. ಓಕೆ, ಪ್ರೇಯಸಿ ಜೊತೆ ಬ್ರಿಗೇಡ್ ರಸ್ತೆಗೆ ಯುವಕ ಬಂದಿದ್ದ. ಆಗ ಆತನ ಪ್ರೇಯಸಿ ಜೊತೆಗೆ ಇನ್ನೊಬ್ಬ ಯಾರೋ ಸರಿಯಾಗಿ ಬಿಹೇವ್ ಮಾಡಿಲ್ಲ, ನೂಕು ನುಗ್ಗಲ್ನಲ್ಲಿ ಗರ್ಲ್ ಫ್ರೆಂಡ್ ನ ಮುಟ್ಟಿದಾರೇನೋ ಆರೋಪದ ಹಿನ್ನೆಲೆಯಲ್ಲಿ ಗಲಾಟೆ ಆಗಿದೆ. ಪೊಲೀಸರು ಮಧ್ಯಪ್ರವೇಶ ಮಾಡಿದ್ರು. ಇಂಥದ್ದು ಆಗ್ತಾ ಇರುತ್ತೆ, ಸ್ವಲ್ಪ ಜೋಪಾನವಾಗಿ ನಾವೇ ಇರಬೇಕು. ಕೆಲವರು ಇರ್ತಾರೆ ಈ ರೀತಿಯಾಗಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಅಂತಾನೆ. ಬಟ್ ಪೊಲೀಸರಿಗೆ ಮಾತ್ರ ಇವತ್ತು ಹಗಲು ರಾತ್ರಿ ಕೆಲಸ ಬಿಡಿ. ಅಲ್ಲೇ ಮಾಡ್ತಿದ್ರಿ, ಈ ಕಡೆ ಬನ್ರಿ. ನೋಡಿ, ಪಾರ್ಟಿಗೆ ಬಂದ್ರ ಪಾರ್ಟಿ ಮಾಡಿ ಎಂಜಾಯ್ ಮಾಡಿ, ಬಟ್ ನ್ಯೂಸೆನ್ಸ್ಗೆ ಯಾಕೆ ನೀವು ಅವಕಾಶ ಮಾಡ್ಕೊಡ್ತೀರಾ ಅಂತ ಹೇಳಿ. ಹೊಟ್ಟೆ ಒಳಗೆ ಮದ್ಯ ಇದೆ ಅಂತ ಬೇಕಾಬಿಟ್ಟಿ ನಡ್ಕೊಳ್ಳೋದು ಅಲ್ಲ. ಮನುಷ್ಯರ ರೀತಿ ರೋಡಲ್ಲಿ ಇದ್ದಾಗ ಅಥವಾ ಓಪನ್ ಪ್ಲೇಸ್ ಸೆಲೆಬ್ರೇಷನ್ ಇದ್ದಾಗ ನಡ್ಕೊಳ್ಬೇಕು. ಮಾಡಿರೋದು ತಪ್ಪು ಇಲ್ಲಿ. ಸೊ ಆ ತಪ್ಪು ಆಬ್ವಿಯಸ್ಲಿ ಎಂತವರಿಗಾದ್ರೂ ಕೂಡ ತಮ್ಮ ಪ್ರೀತಿ ಪಾತ್ರರ ಜೊತೆಗೆ ಯಾರೋ ಕೆಟ್ಟದಾಗ ನಡ್ಕೊಳ್ತಾರೆ ಅಂತ ಬರೋದು ಕಾಮನ್. ಸೊ ಒಂದ್ ಕಡೆ ಆ ರೀತಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಬೇರೆ ಭಾಗದಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ಸ್ ಇದೆ, ಮತ್ತೆ ಸೆಲೆಬ್ರೇಷನ್ ನ ಮೋಡ್ ಹೇಗಿದೆ, ಪಾರ್ಟಿ ಝೋನ್ ಗಳಲ್ಲಿ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಯಾವುದು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ.